ಡಾಕ್ಟರ್, ಅಪ್ಪನ ಹತ್ರ ಮಾತಾಡ್ಬೋದಾ? ಮಾತಾಡಿಸ್ಬೋದು, ಆದ್ರೆ ಅವ್ರನ್ನ ತುಂಬಾ ಡಿಸ್ಟರ್ಬ್ ಮಾಡಬೇಡಿ. ಅವರು ಇನ್ನೂ ಶಾಕಿಂದ ಹೊರಗಡೆ ಬಂದಿಲ್ಲ. ಅವ್ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಆಮೇಲೆ ನಾನು ಕೆಲವು ಮಾತ್ರೆಗಳನ್ನ ಬರ್ಕೊಟ್ಟಿದ್ದೀನಿ, ಅವ್ರಿಗೆ ಟೈಮ್ ಟು ಟೈಮ್ ತಗೊಳಕ್ ಹೇಳಿ. ಹಾಸ್ಪಿಟಲ್ ಪ್ರೊಸೀಜರ್ ಏನಿದೆ ಮುಗಿಸಿ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡೋಗಿ. ಮಯೂರಿ, ನಡಿ. ಈ ಬೆಟ್ಟಯ್ಯ ಏನೋ ಹುಷಾರಾದ, ಆದ್ರೆ ಈ ಮಯೂರಿ ಇಲ್ಲೇ ಇರ್ತಾಳೋ ಅಥವಾ ಇವ್ರ ಜೊತೆನೇ ಊರಿಗೆ ಹೋಗ್ತಾಳೋ ಅಂತ ಗೊತ್ತಾಗ್ತಿದೆ. ಡ್ಯಾಡ್ ಇದ್ರ ಬಗ್ಗೆ ಏನು ಹೇಳ್ತಾರೋ ಅದು ಗೊತ್ತಾಗ್ತಿಲ್ಲ. ಇರ್ಲಿ, ಅವ್ರು ಮಾತಾಡ್ಕೊಂಡು ಬರಲಿ, ಏನಾಗತ್ತೆ ಅಂತ ನೋಡೋಣ. ಅಳಬೇಡ ಮಗಳೇ, ಯಾಕೆ ಅಳ್ತಾ ಇದ್ಯಾ? ನಂಗೇನು ಆಗಿಲ್ಲ ಕಣವ. ನೋಡು, ಇನ್ನು ಗಟ್ಮುಟ್ಟಾಗೆ ಇವನೇ. ಇಷ್ಟಕ್ಕೆಲ್ಲ ಹತ್ರ ಹೆಂಗವ್ವ? ಧೈರ್ಯವಾಗಿರು. ದೇಹ ಗಟ್ಟುಮುಟ್ಟಾಗಿದೆ ಬೆಟ್ಟಯ್ಯ, ಆದ್ರೆ ಮನಸ್ಸಲ್ಲಿ ಚಿಂತೆಗಳು ತುಂಬಾ ಆಗಿದೆ ಅಂತ ಡಾಕ್ಟರ್ ಹೇಳ್ತಿದ್ರು. ಚಿಂತೆ ಮಾಡ್ಬೇಡ, ಖುಷಿಯಾಗಿರು. ನನ್ ಮಗಳು ಜೀವನ ಹಿಂಗಾಗಿರುವಾಗ ನಾನು ಹೆಂಗ್ ಖುಷಿಯಾಗಿರ್ಲಿ ಯಜಮಾನ್ರೆ? ಅವಳ ಜೀವನ ಸರಿ ಹೋಗೋವರೆಗೂ ಈ ಚಿಂತೆ ಕಾಡ್ತಾನೆ ಇರುತ್ತೆ. ಬೆಟ್ಟಯ್ಯ, ಚಿಂತೆ ಮಾಡೋದ್ರಿಂದ ಚಿತೆಗೆ ಹತ್ರ ಆಗ್ತಿವೆ ಹೊರತು ಸಮಸ್ಯೆ ಪರಿಹಾರ ಆಗಲ್ಲ. ಇಷ್ಟೆಲ್ಲ ನಡೆದಿದೆ ಅಂದ್ರೆ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ. ಆ ದೇವ್ರ ಆಡೋ ಆಟದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ಅವನೇ ಎಲ್ಲದಕ್ಕೂ ಸೂತ್ರಧಾರ. ಈಗಲೂ ನಾನು ನಿಮ್ಮಿಬ್ಬರ ಹತ್ರ ಬೇಡ್ಕೋತೀನಿ,